ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್. ಇದು ಶನಿವಾರದ ವಿಡಿಯೋ, ಅಂದರೆ ಮಧ್ಯಾಹ್ನದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು. ಯಾಕೋ ಇವತ್ತು ತುಂಬಾ ತಲೆ ನೋಯ್ತಾ ಇತ್ತು, ಹಾಗಾಗಿ ಎಣ್ಣೆ ಹಚ್ಚಿಲ್ವಲ್ಲ ಅದಕ್ಕೋಸ್ಕರ ನೋಯ್ತಾ ಇರ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಎಣ್ಣೆನ ಹಚ್ಕೊತಾ ಇದ್ದೆ. ಎಣ್ಣೆ ಅಂದರೆ ನಾಳೆ ತಲೆ ಸ್ನಾನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇವತ್ತೇ ಎಣ್ಣೆ ಹಚ್ಕೊಂಡ್ಬಿಟ್ಟೆ. ವಾರದಲ್ಲಿ ಒಂದು 2-3 ಸಾರಿನಾದರೂ ಹಚ್ಕೊಂಡ್ರೆ ತಲೆನೋವು ಇರೋದಿಲ್ಲ. ಕೆಲವೊಂದು ಟೈಮು ನಾನು ಅಂದರೆ ಇವಾಗ ಎಲ್ಲಾದರೂ ಹೊರಗಡೆ ಹೋಗೋದು ಬಂದುಬಿಡುತ್ತಲ್ಲ ಎಮರ್ಜೆನ್ಸಿ ಅಂತ ಹೇಳಿ, ಹಾಗಾಗಿ ನಾನು ವಾರದಲ್ಲಿ ಒಂದು 2-3 ಸಾರಿ ಅಷ್ಟೇ ಎಣ್ಣೆನ ಯೂಸ್ ಮಾಡೋದು. ಅಂದರೆ ರಾತ್ರಿ ಎಣ್ಣೆ ಹಚ್ಕೊಂಡು ಬೆಳಗ್ಗೆದ್ದು ಸ್ನಾನ ಮಾಡಿಬಿಡ್ತೀನಿ. ಯಾಕೋ ಇವತ್ತು ತುಂಬಾ ತಲೆ ನೋಯ್ತಾಯಿತ್ತು, ಹಾಗಾಗಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಹಚ್ಕೊಂಡೆ. ಸ್ಕ್ಯಾಲ್ಪ್ಗೆಲ್ಲ ಹಚ್ಕೊಂಡಿದ್ಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಮಕ್ಕಳೆಲ್ಲರೂ ಅಮ್ಮನ ಮನೆಗೆ ಹೋಗಿದ್ದರು, ಹಾಗಾಗಿ ಸ್ವಲ್ಪ ತುಂಬಾ ಕೆಲಸ ಅದಿತ್ತು. ಬಟ್ಟೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಬೆಡ್ಶೀಟ್ಗೂ ಸೋಫಾ ಕವರ್ ಎಲ್ಲನೂ ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕಸ ಅಂದರೆ 2 ಸೈಡ್ ರೋಡ್ ಇರೋದ್ರಿಂದ ತುಂಬಾ ಕಸ ತುಂಬ್ಕೊಂಡ್ಬಿಡುತ್ತೆ. ಮನೆಯಲ್ಲೆಲ್ಲ ಎಷ್ಟು ಕಸ ಗುಡಿಸಿದ್ರೂ ಕಸ ಬರ್ತಾನೆ ಇರುತ್ತೆ. ಅಂದರೆ ಹಿಂದ್ಗಡೆ ಬಾಗಿಲಿಂದನೂ ಈ ಸೈಡು ರೋಡ್ ಇದೆ, ಹಾಗಾಗಿ 2 ಸೈಡಿಂದನೂ ತುಂಬಾ ಧೂಳು ಬಂದುಬಿಡುತ್ತೆ. ಅಂದರೆ ಬೆಳಗ್ಗೆ ಇವತ್ತು ಟಿಫನ್ಗೆ ಪೂರಿ ಮಾಡಿದ್ದೆ. ಪೂರಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ಯಾಕೋ ಮಧ್ಯಾಹ್ನ ಹೊಟ್ಟೆ ಹಸಿವಾಗಲಿಲ್ಲ, ಹಾಗಾಗಿ ಕೆಲಸನಾದರೂ ಮಾಡೋಣ ಅಂತ ಹೇಳಿ ಕೆಲಸ ಮುಗಿಸ್ಕೊತಾ ಇದ್ದೆ. ಕಸ ಅದೆಲ್ಲ ಗೂಡಿಸ್ಕೊಂಡು ಇವಾಗೆಲ್ಲ ಅಂದರೆ ಮೇಲ್ಗಡೆ ಮನೆ ಕಟ್ತಾ ಇದ್ದೀವಿ ರೆಂಟಿಗೆ ಕೊಡೋಕೆ ಅಂತ ಹೇಳಿ. ಅಂದರೂ ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದೀವಿ. ಅಂದರೆ ಅದು ರೆಂಟಿಗೆ ಅಂತ ಹೇಳಿ ಕೊಡೋಕೆ ಅದು ಇನ್ನೂ ಕೆಲಸ ಬಾಕಿ ಇತ್ತು. ಅಂದರೆ 2nd ಫ್ಲೋರು ಸ್ಲ್ಯಾಪ್ ಆಗಿದೆ, ಇನ್ನು 3rd ಫ್ಲೋರ್ ಸ್ಲ್ಯಾಪ್ ಇದೆ. ಅದೊಂದು ಕಂಪ್ಲೀಟ್ ಆಯ್ತಂದರೆ ಸ್ವಲ್ಪ ಪ್ಲಾಸ್ಟರು ಆಮೇಲೆ ಟೈಲ್ಸ್ ಕೆಲಸ ಎಲ್ಲ ಚಾಲೂ ಮಾಡ್ಬೋದು ಅಂತ ಅಂದ್ಕೊಂಡು. ಕೆಲಸ ತುಂಬಾ ಆಗಿಬಿಡುತ್ತೆ ಮನೆಯಲ್ಲಿ. ತುಂಬ ಗಾಳಿ ಅಂದರೆ ಸಾಕಾಗುವಷ್ಟು ಗಾಳಿ ಬೆಳಕು ಅಂತ ತುಂಬಾ ಇದೆ. ಗಾಳಿ ಕೆಲವೊಂದು ಟೈಮು ತುಂಬ ಹಿಂಸೆ ಅಂತ ಅನಿಸುತ್ತೆ, ಅಷ್ಟು ಗಾಳಿ ಇದೆ. ಮನುಷ್ಯಗೆ ಯಾವುದೇ ಆಗಲಿ ಜಾಸ್ತಿ ಆದರೂ ಅಮೃತನೂ ವಿಷ ಅಲ್ವಾ, ಹಾಗಾಗಿ ತುಂಬ ಗಾಳಿ ಇದ್ದರೆ ಮೈ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಮಕ್ಕಳು ಇಬ್ಬರು ಎಲ್ಲರೂ ಅಮ್ಮನ ಮನೆಗೆ ಹೋಗಿದ್ರಲ್ಲ, 3 ಜನನೂ ಹಾಗೆ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂತ. ನನ್ನ ಸಣ್ಣ ಮಗ ಮಲ್ಕೊಂಡಿದ್ದ, ಹಾಗಾಗಿ ಬೆಡ್ಶೀಟು ಸಹ ತೆಗ್ದಿದ್ದಿಲ್ಲ. ಇವಾಗೆಲ್ಲ ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು, ಮಷಿನ್ಗೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಬೆಡ್ ಕವರ್ನ ಚೇಂಜ್ ಮಾಡ್ತಾಯಿದ್ದೀನಿ. ನಾನು ಈ ಬೆಡ್ ಕವರ್ನ ಅಂದರೆ ಇಲ್ಲಿ ಈ ಥರ ನಾನು ಕರ್ಟನ್ ಏನು ಹಾಕಿದ್ದೀನಿ ಅಂತಂದರೆ ಈ ಕಡೆ ವಾರ್ಡ್ರೋಬ್ ಮಾಡಿಸಿಲ್ಲ. ಅಂದರೆ ನನಗೆ ಅಂದರೆ ಈ ಕಾಟು ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದಾಗಿ ಬೇಕು ನನಗೆ. ಏನೋ ದೊಡ್ಡ ಕಾಟು ಆ ಕಡೆ ಹಾಕೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ತೆಗಿಬೋದು ಅಂತ ಅನ್ನೋದು ಅರ್ಥಕ್ಕೆ ನಾನು ಅದನ್ನು ಫರ್ನಿಚರ್ ಮಾಡಿಸಿಲ್ಲ. ಈ ಬೆಡ್ ಸ್ಪ್ರೇನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ಕಾಟನ್ ಇದು ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಿಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನಾಗಿದ್ದು ಆಮೇಲೆ ಈ ಥರ ಎಲ್ಲ ಬೆಡ್ಶೀಟು ಅದೆಲ್ಲ ಚೇಂಜ್ ಮಾಡಿದ್ಮೇಲೆ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದರೂ ಕಮ್ಮಿನೇ ಅಂತ ಅನಿಸುತ್ತೆ. ನೋಡಿ, ಫೈನಲಾಗಿ ನನ್ನ ರೂಮ್ ಲುಕ್ ಇದೆ. ನಾನು ಹೋಮ್ ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮನೆ ಕಟ್ತಾ ಇದ್ದೀವಲ್ಲ, ಹಾಗಾಗಿ ಅಲ್ಲೆಲ್ಲೇ ಸ್ವಲ್ಪ ಧೂಳಿದೆ. ಹಾಗಾಗಿ ಎಲ್ಲ ಮನೆ ಮುಗಿದಾದ್ಮೇಲೆ ಒಟ್ಟಿಗೆ ಹೋಮ್ ಟೂರ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು 3 ಫ್ಲೋರನ್ನು ಸಹ ವಿಡಿಯೋದಲ್ಲಿ ಶೂಟ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ನಾನೇನು ಹೋಮ್ ಟೂರ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಸ್ವಲ್ಪ ಈರುಳ್ಳಿ ಟೊಮೆಟೊನ ತರಿಸಿದ್ದೆ. ಟೊಮೆಟೊ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಈರುಳ್ಳಿ ಟೊಮೆಟೊ ತರಿಸಿದ್ದೆ. ಟೊಮೆಟೊ ಅಂತೂ ಫುಲ್ ಹಣ್ಣಾಗಿಬಿಟ್ಟಿದೆ ಅದು. ಯಾಕಂದರೆ ಫ್ರಿಜ್ಜಲ್ಲಿ ಇಡ್ತೀವಲ್ಲ, ಈ ಥರ ಕಾಯಿ ಇದ್ದರೆ ಅದು ಹಣ್ಣಾಗೋದಿಲ್ಲ. ಹಾಗಾಗಿ ಈ ಬಾಕ್ಸ್ ಎಲ್ಲ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಈರುಳ್ಳಿನ ಹಾಕೋದಕ್ಕೆ. ಅಂದರೆ ಈ ಥರ ಎಲ್ಲ ನೋಡಿ ಹೋಲಿದೆ, ಗಾಳಿ ಅದೆಲ್ಲ ಆಡುತ್ತೆ.
ಈರುಳ್ಳಿ ಏನು ಹಾಳಾಗೋದಿಲ್ಲ. ಹಾಗಾಗಿ 3 ಬಾಕ್ಸ್ ಇದೆ ಅದು. ಒಂದರಲ್ಲಿ ನಾನು ಬಟಾಟಿನ ಹಾಕ್ತೀನಿ, 2ರಲ್ಲಿ ಈರುಳ್ಳಿನ ಹಾಕ್ತೀನಿ. ಅದನ್ನೆಲ್ಲ ಇದು ಮಾಡಿದ್ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಆಯಿತು ಬಟ್ಟೆನ ಅಂದ್ಕೊಂಡು ವಾಷಿಂಗ್ ಮಿಷಿನ್ ಆನ್ ಮಾಡಿ ಬಂತ ಅಂದರೆ ಬಾಕಿ ಕೆಲಸ ಎಲ್ಲ ಆಗುತ್ತೆ ಅಲ್ವ. ಹಾಗಾಗಿ ಸೋಫಾ ಕವರ್ ಅದೆಲ್ಲ ತೆಗ್ದಿದ್ದೆ ನಾನು. ಸೋಫಾ ಕವರು ಸಹ ಹಾಕ್ಕೊತಾ ಇದ್ದೀನಿ. ಸಣ್ಣ ಮಕ್ಕಳು ಇದ್ರಂದ್ರೆ ಮನೆಯಲ್ಲಿ ಸ್ವಲ್ಪ ದೊಡ್ಡವರು ಏನಾದರೂ ಸ್ವಲ್ಪ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ ಇದ್ದರೆ ಅಷ್ಟು ಬೇಜಾರಂತ ಅನಿಸೋದಿಲ್ಲ. ಆದರೆ ಕೆಲಸ ಒಬ್ಬರೇ ಮಾಡಬೇಕಲ್ಲ, ತುಂಬಾ ಬೇಜಾರು ಅನಿಸುತ್ತೆ ಕೆಲವೊಂದು ಟೈಮ್ ಅಷ್ಟೇ, ಅದು ಹುಷಾರಿಲ್ಲದೆ ಇರೋ ಟೈಮಲ್ಲಿ. ಇಲ್ಲಾಂದರೆ ನನಗೇನು ಕಷ್ಟ ಅಂತ ಅನಿಸೋದಿಲ್ಲ. ನಾನು ಆವಾಗಲೇ ಟೈಮ್ ಪಾಸ್ ಮಾಡ್ಕೊತ ಕೆಲಸನ ಮಾಡ್ತೀನಿ. ಯಾಕಂದರೆ ನನಗೆ ಸಾಂಗ್ ಕೇಳೋದು ಜಾಸ್ತಿ ಹ್ಯಾಬಿಟ್ ಇದೆ. ನಾನು ಸಾಂಗ್ ಕೇಳ್ಕೊತ ಕೆಲಸ ಅದೆಲ್ಲ ಮಾಡ್ತೀನಲ್ಲ, ಅಷ್ಟಾಗಿ ಕೆಲಸ ಏನು ರಿಸ್ಕ್ ಅಂತ ಅನಿಸೋದಿಲ್ಲ ನನಗೆ. ಯಾವಾಗಲೂ ನಂಗೆ ಸಾಂಗ್ ಕೇಳೋಕ್ಕೆ ತುಂಬಾ ಇಷ್ಟ. ಜೊತೆಗೆ ನಾನು ಹಾಡ್ಕೊತ ಸಹ ಕೆಲಸ ಮಾಡ್ತಾಯಿರ್ತೀನಿ. ಮನೇಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಏನು ನಿಮ್ಮ ಮಮ್ಮಿ, ನನ್ನ ಮಕ್ಕಳು ಹೇಳ್ತಿರ್ತಾರೆ, ಏನು ನಿಮ್ಮ ಮಮ್ಮಿ ಹಾಡು ತುಂಬ ಜೋರಿದೆ ಅಂತ ಹೇಳಿ. ನನ್ನ ದೊಡ್ಡ ಮಗಳು ಅಷ್ಟೇ, ಮಮ್ಮಿ ಏನು ಇವತ್ತು ಫುಲ್ ಹಾಡು ಜೋರೈತಲ್ಲ ಅಂಥೇಳಿ ಕಾಡಿಸ್ತಿರ್ತಾಳೆ ನನ್ನ ಮಗಳು. ನೋಡಿ ಫೈನಲ್ಲಾಗಿ ನನ್ನ ಹಾಲ್ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಒಂದು 3ರಿಂದ 4 ಅವರ್ ಅಷ್ಟೇ ಇದಿಷ್ಟು ಕ್ಲೀನ್ ಇರೋದು. ನನ್ನ ಮಕ್ಕಳು ಬಂದ್ರಂತೂ ಮುಗಿದೇ ಹೋಯ್ತು. ಸೋಫಾ ಕವರ್ ಅತ್ತಾಗಿತ್ತಾಗಿ ಎಲ್ಲ ಕಡೆ ಎಳೆದಾಡಿ ಎಲ್ಲ ಹಾಳು ಮಾಡಿಬಿಡ್ತಾರೆ. ಸ್ವಲ್ಪ ಕೆಲಸ ಅದೆಲ್ಲ ಮಾಡಿದ್ನಲ್ಲ, ಸ್ವಲ್ಪ ಮೊದಲಿಗೆ ಯಾಕೋ ತಲೆ ತುಂಬಾ ಸಿಡಿತಾಯಿತ್ತು. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಅಂದ್ಕೊಂಡು ನಾನು ಅಂದರೆ ಈ ಒಲೆನ ನಾನು ಮೊನ್ನೆ ಅಷ್ಟೇ ತರಿಸಿದೆ. ವಿಡಿಯೋದಲ್ಲಿ ಇದನ್ನು ವಿಡಿಯೋ ಮಾಡಿ ಹಾಕಬೇಕು ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಅಂದರೆ ಮಗ ಅಳ್ತಿತ್ತಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಪ್ರೆಸ್ಟೀಜ್ ಒಲೆದು ಅಂದರೆ ಕೆಲವೊಂದು ಟೈಮಲ್ಲಿ ಸಿಲಿಂಡ್ರ್ ಖಾಲಿ ಆದಾಗ ಎಮರ್ಜೆನ್ಸಿ ಬೇಕಾಗುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ ನಾನು. ಇದು ಟೈಮ್ ಸೆಟ್ಟಿಂಗ್ ಇರುತ್ತೆ 1 ಅವರ್. ಅಂದರೆ ಜಸ್ಟ್ ಒಂದು ಪಾಯಿಂಟ್ ಇರುತ್ತೆ 1 ಇಂದ 11 ಮಟ್ಟ. ನೋಡಿ 2 ಪಾಯಿಂಟ್ ಹಾಕಿದಾಗ ಒಂದು 2 ನಿಮಿಷ ಸಾಕು. ಟೀ ಎಲ್ಲ ಕುಡಿದಾದ್ಮೇಲೆ ಅಂದರೆ ಸ್ವಲ್ಪ ಹೊಟ್ಟೆ ಯಾಕೋ ಹಸಿವಾದಂಗೆ ಆಗ್ತಾಯಿತ್ತು. ಅಂದರೆ ಮಧ್ಯಾಹ್ನ ಊಟ ಮಾಡಲಿಲ್ವಲ್ಲ, ಹಾಗಾಗಿ ಒಂದು ಬನ್ ತಿಂದ್ರಾಯ್ತು ಅಂತ ಅಂದ್ಕೊಂಡು ಸ್ವಲ್ಪ ಟೀ ಒಂದು ಬನ್ ತಿಂದ್ಕೊಂಡು ಬೆಳಗ್ಗೆನೇ ಟವಲೆಲ್ಲ ಒಗೆದು ಹಾಕಿದ್ದೆ. ಟವಲ್ ಅಷ್ಟೇ ಒಗೆದು ಹಾಕಿದ್ದೆ, ಅವನ್ನೆಲ್ಲ ಮಡಿಚಿ ಇಟ್ಕೊತಾ ಇದ್ದೆ. ಸ್ವಲ್ಪ ಯಾಕೋ ಏನೋ ಇವಾಗ ಒಂದು 2-3 ದಿನ ಮಳೆ ಅಂತೂ ಇಲ್ಲವೇ ಇಲ್ಲ, ತುಂಬ ಬಿಸಿಲಿದೆ. ಬಟ್ಟೆ ಎಲ್ಲ ಒಣಗೋದಕ್ಕೆ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಾನು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೆ. ಯಾರೋ ಅಂದರೆ ನಾನು 2 ಡೋರನ್ನ ತೆಗ್ದೇ ಇಟ್ಟಿದ್ದೆ. ಈ ಥರ ಏನು ಭಯ ಇಲ್ಲ. ಇಲ್ಲಿ ಗೇಟ್ ಸೌಂಡ್ ಆಯ್ತಲ್ಲ, ನಾನು ಯಾರು ಅಂತ ನೋಡಿದೆ, ನಮ್ಮ ತಮ್ಮ ಬಂದಿದ್ದ. ಹಾಗಾಗಿ ಅವನ ಜೊತೆ ಮಾತಾಡ್ಕೊತು ಅವನು ಹೇಳ್ತಿದ್ದ, 2-3 ಸಾರಿ ಫೋನ್ ಮಾಡಿದೆ ಅಕ್ಕ, ನೀನು ರಿಸೀವ್ ಮಾಡಲಿಲ್ಲ ಅಂತ ಹೇಳಿ. ಇಲ್ಲಪ್ಪ ನಾನು ಫೋನ್ ಸೈಲೆಂಟ್ ಇದೆ ಗೊತ್ತಾಗಿಲ್ಲ ನನಗಂತ ಹೇಳಿ ಎಲ್ಲ ಕೆಲಸ ಆದಮೇಲೆ ನಾನು ಅಂದರೆ ಬಾದಾಮಿನ ನೈಟೇ ನೆನೆಸಿಡ್ತೀನಿ. ಕೆಲವೊಂದು ಟೈಮ್ ನೈಟ್ ನೆನಪಾಗೋದಿಲ್ಲ. ಹಾಗಾಗಿ ಇವಾಗಂದ್ರೂ ಟೈಮ್ 6 ಗಂಟೆ ಆಗಿತ್ತು. 6 ಗಂಟೆಗೆ ಸ್ವಲ್ಪ ನೆನೆಸಿಟ್ಟಿದ್ದೆ. ಒಂದು 7ರಿಂದ 8 ಬಾದಾಮಿನ ನೆನೆಸಿಟ್ಟು ಆಮೇಲೆ ಬಟ್ಟೆ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಅದೆಲ್ಲ ಆದಮೇಲೆ ಡ್ರೈ ಆದಮೇಲೆ ಒಣಗಿ ಹಾಕಿದ್ರಾಯ್ತು ಅಂತ ಹೇಳಿ ತೊಗೊತಾ ಇದ್ದೆ. ಈ ಸ್ಟ್ಯಾಂಡ್ ನಾನು ಅಂದರೆ 1.5 ವರ್ಷ ಆಯಿತು ನಾನು ಈ ಸ್ಟ್ಯಾಂಡ್ ತೊಗೊಂಡು. ಅಂದರೆ ನನ್ನ ಡೆಲಿವರಿ ಟೈಮ್ ಒಳಗೆ ಆವಾಗ ತುಂಬ ಮಳೆಗಾಲ ಇತ್ತು. ಬಟ್ಟೆಯಲ್ಲಿ ಒಗೆದು ಹಾಕೋದಕ್ಕೆ ಅಂದರೆ ಜಾಗನೇ ಇರ್ತಿದ್ದಿಲ್ಲ. ಎಲ್ಲ ನೀರು ಒಳಗಡೆ ಬಂದುಬಿಡುತ್ತೆ ಅಂಥೇಳಿ ಈ ಸ್ಟ್ಯಾಂಡ್ ತೊಗೊಂಡಿದ್ದೆ. ತುಂಬ ಯೂಸ್ ಆಗಿತ್ತು ನನಗಿದು. ನಾನೇನೋ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ. 2000 ಏನೋ ಆಗಿತ್ತು ಇದಕ್ಕೆ, 2100 ಏನೋ ಆಗಿತ್ತು. ನಮ್ಮದು 4 ಜನದ ಬಟ್ಟೆನೂ ಅಂದರೆ ಮಕ್ಕಳ ಬಟ್ಟೆ 3 ಜನ ಮಕ್ಕಳ ಬಟ್ಟೆನೂ ಹಿಡಿಸುತ್ತೆ ಇದೆ. ಬಟ್ಟೆ ಇದೆಲ್ಲ ಒಣಗಿ ಹಾಕಿದ್ಮೇಲೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಅಂತ ನನ್ನ ಮಗಳು ಬಂದುಬಿಟ್ಲು. ನನ್ನ ದೊಡ್ಡ ಮಗಳು ಅವಳಿಗೇನೇನಾದರೂ ಬೇಕು ಅಂತ ಹೇಳಿದ್ಲು. ಅದು ಅಲ್ಲಿ ಬಟಾಟೆ ಬಜ್ಜಿನೇ ಬೇಕಂತ ಹೇಳಿದ್ಲು. ನಾನು ಈ ಬಟಾಟೆ ಬಜ್ಜಿ ನಾನು ಆಲ್ರೆಡಿ ಒಂದು ಸಾರಿ ತೋರಿಸಿದ್ದೀನಿ ಈ ರೆಸಿಪಿನ ಅಂತ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಹೋಗಲಿಲ್ಲ. ಇಲ್ಲ ಜಾಸ್ತಿ ಸ್ವಲ್ಪ ಖಾರದ ಪುಡಿ, ಅಜ್ವಾನ,
ಆಮೇಲೆ ಸ್ವಲ್ಪ ಒಣ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡು, ಅಂದರೆ ಕಡಲೆಬೇಳೆ ಹಿಟ್ಟು. ಬಜ್ಜಿ ಬೇಕಂದರೆ ಅವಳಿಗೆ ಟೀನೂ ಬೇಕೇ ಬೇಕು. ಹಾಗಾಗಿ ಇನ್ನೂ ಸ್ವಲ್ಪ ಟೀ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಸ್ವಲ್ಪ ಟೀ ಮಾಡಿಕೊಂಡು, ಈವ್ನಿಂಗ್ ಟೈಮಲ್ಲ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ, ತಿನ್ನಬೇಕು ಬಿಸಿ ಬಿಸಿಯಾಗಿ ಅನ್ನಿಸ್ತೀವಿ.